ಪವಿ ಇವತ್ತೇನ್ ಬೇಕು ನಿಂಗೆ ತಿನ್ನಾಕ? ತಾಲಿಪಟ್ಟಿ. ಓಕೆ ನೋಡ್ರಿ, ಗಂಡುಗಳು ಏನ್ ಹೇಳ್ತಾರ ಅದನ್ನ ನಾವು ಮಾಡ್ಕೊಡಬೇಕು. ಅದು ನಮ್ಮ ಕರ್ತವ್ಯ ಐತಿ, ಜನ್ಮ ಸಿದ್ಧ ಹಕ್ಕು ನಮ್ದ. ಸೊ ಈಗ ನಮ್ಮ ಯಜಮಾನ್ರು ನನ್ಗ ತಾಲಿಪಟ್ಟಿ ಮಾಡಂತ ಹೇಳಿ ಹೋಗ್ಯಾರ. ಸೊ ಇನ್ಯಾಕ್ ತಡ ಮಾಡೋದ, ಬರೀ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟಿಗೆ ನೋಡ್ರಿ, ನಾನು ಒಂದು ಬಾಂಡಿನ ಇಟ್ಕೊಂಡೇನಿ. ಈಗ ಅದ್ರೊಳಗೆ ಜೋಳದ ಹಿಟ್ಟನ್ನ ಹಾಕೊಳಕತ್ತೇನಿ 1 ಕಪ್ನಷ್ಟ. ಗೋಧಿ ಹಿಟ್ಟು ಹಾಕೊಳತ್ತೇನಿ ಅರ್ಧ ಕಪ್ನಷ್ಟ. ಜೋಳದ ಹಿಟ್ಟು ಎಷ್ಟು ತೊಗೊಂಡಿರ್ತಿಲ್ಲ ಅದ್ರ ಅರ್ಧದಷ್ಟು ಗೋಧಿ ಹಿಟ್ಟು ತೊಗೋರಿ. ಅರ್ಧ ಕಪ್ನಷ್ಟ ಕಡ್ಲಿ ಹಿಟ್ಟು ಹಾಕೊಳಕತ್ತೇನಿ. ನೆಕ್ಸ್ಟ್ 2-3 ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟು. ಈಗ ಇದನ್ನ ಮೂರನ್ನು ರಾನ ಮಿಕ್ಸ್ ಮಾಡ್ಕೊಂಡ್ರಿ. ಹಿಟ್ಟೆಲ್ಲ ಒಂದು ಜೀವ ಹಾಕ್ಬೇಕು. ಓಕೆ, ಇದೆಲ್ಲ ಈಗ ಮಿಕ್ಸ್ ಆಗೈತ್ರಿ. ನೆಕ್ಸ್ಟ್ ಈಗ ಸಣ್ಣ ಕಟ್ ಮಾಡಿ ಇಟ್ಟಿದ್ದ ಕೊತ್ತಂಬರಿನ ಹಾಕೊಳಕತ್ತೇನಿ 1 ಹಿಡಿಯಷ್ಟ. ಉಳ್ಳಾಗಡ್ಡಿ ಹಾಕೊಳಕತ್ತೇನಿ 3. ಟೊಮೆಟೊ 1 ಹಾಕೊಳಕತ್ತೇನಿ. ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೊಳಕತ್ತೆ ನಾನು. ನೀವು ಬೇಕಂದ್ರೆ ಕೆಂಪು ಖಾರನೂ ಹಾಕೋಬಹುದು, ಬಟ್ ಹಸಿಕಾಯಿ ಚಟ್ನಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ. ಅದಾದ್ಮೇಲೆ ಅರಿಶಿನ ಹಾಕೊಳತ್ತೇನಿ 1 ಚಿಟಿಕೆ ಅಷ್ಟ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೇನಿ. ಈಗ ಇದನ್ನ ರಾನ ಹಿಂಗ ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ನೀರು ಹಾಕೋದು ಬೇಡ, ಏನು ಬೇಡ. ಯಾಕಂದ್ರೆ ತರಕಾರಿ ಒಳಗೆ ಸ್ವಲ್ಪ ನೀರಿನ ಅಂಶ ಇರ್ತೈತಿ, ಹಾಗಾಗಿ ಹಿಟ್ಟೊಳಗೆ ಅದು ಹೊಂದ್ಕೊಲ್ಲ ಅಂತ ಹೇಳಿ ಹಂಗೆ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇದಕ್ಕೆ ನೀವು ಬೇಕಂದ್ರೆ ಮನೆಯಾಗಿದ್ದಿದ್ದು ವೆಜಿಟೇಬಲ್ಸ್ ಯಾವುದೂ ಆಗಿರ್ಬೋದು, ಎಲ್ಲ ಹಾಕ್ಬೋದು. ಗಜ್ರಿ, ಸೌತೆಕಾಯಿ ಎಲ್ಲ ಹಾಕ್ಬೋದು. ಇದಕ್ಕೆ ನಿಮ್ಗೆ ಏನು ಇಷ್ಟ ಆಗೈತೆ ಎಲ್ಲ ಹಾಕೋಬೋದು, ಬಟ್ ನಾನಿಲ್ಲೇ ಸಿಂಪಲ್ ಆಗಿ ಮಾಡಿ ತೋರ್ಸಾತೇನೆ. ಓಕೆ, ಇದು ಮಿಕ್ಸ್ ಆಗೈತ್ರಿ. ಈಗ ನೆಕ್ಸ್ಟ್ ಈಗ ಇದಕ್ಕೆ ನೀರು ಹಾಕೊಳಕತ್ತೀನಿ. ನೀರನ್ನು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಅದು ಭಾಳ ತೆಳ್ಳಗೆ ಆಗಬಾರ್ದು. ನೋಡ್ರಿ, ಇದು ಈ ರೀತಿಯಾಗಿ ಮಿಕ್ಸ್ ಆಗೈತಿ. ಭಾಳ ತೆಳ್ಳಗೂ ಅಲ್ಲ, ಭಾಳ ಗಟ್ಟಿನೂ ಅಲ್ಲ, ಒಂದು ಹದಕ್ಕೆ ಇರ್ಬೇಕಿದೆ. ಚಪಾತಿ ಹಿಟ್ಟಿನ ಹದಕ್ಕೆ ಬಂದ್ರೆ ಸಾಕ. ಇದೀಗ ರೆಡಿ ಆಗೈತಿ. ಈಗ ನಾವು ಇದನ್ನ ಹೆಂಗೆ ಬಡಿಯೋದಂತೆ ತೋರಿಸ್ತೇನೆ ನಾನು ನಿಮ್ಗೆ. ಈಗ ನೋಡ್ರಿ, ರೆಡಿಯಾಗಿದ್ದ ಹಿಟ್ಟು ಏನೈತಲ್ಲ ಅದನ್ನ ಒಂದು ದೊಡ್ಡ ಉಳ್ಳಿ ಅಷ್ಟು, ಅಂದ್ರೆ 2 ಚಪಾತಿ ಹಿಟ್ಟು ಆಗುವಷ್ಟು 1 ಉಳ್ಳಿನ ತೊಗೊಂಡೇನಿ. ನೋಡ್ರಿಲ್ಲೇ ಈ ರೀತಿಯಾಗಿ ಇದನ್ನ ರೌಂಡಾಗಿ ಮಾಡಿಟ್ಕೊಂಡೇನಿ. ನೆಕ್ಸ್ಟ್ ನೋಡ್ರಿಲ್ಲೇ ನಾನು ಹೋಳ್ಗೆ ಶೀಟನ್ನು ಹಾಕೊಳಕತ್ತೇನಿ. ಈಗ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಳ್ಳಿನ ಕಟ್ ಮಾಡಿ ಹಾಕೊಳಕತ್ತೇನಿ. ಇದು ಯಾಕಂತ ಕೇಳ್ಬೋದು, ಯಾಕಂತೇಳಿ ಹೇಳ್ತೇನೆ ನಿಮ್ಗೆ. ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕೊಳಕತ್ತೇನೆ ನೋಡ್ರಿ. ಈಗ ಇದನ್ನ ಇದ್ರ ತುಂಬ ಸೌರುನಂತ. ನೆಕ್ಸ್ಟ್ ಈ ಉಳ್ಳಿ ಏನೈತಲ್ರಿ ತಾಲಿಪಟ್ಟಿದ, ಇದ್ರ ಮೇಲೆ ಇಟ್ಟು ಹಿಂಗೆ ಈ ರೀತಿ ಪ್ರೆಸ್ ಮಾಡ್ತೇನೆ. ನೋಡ್ರಿ, ಇದು ಇಷ್ಟು ದೊಡ್ಡದಾದ್ರೆ ಸಾಕು, ಭಾಳ ದಪ್ಪು ಬೇಡ, ಭಾಳ ತೆಳ್ಳಗೋ ಬೇಡ, ಮೀಡಿಯಮ್ ಸೈಜ್ ಬಂದ್ರೆ ಸಾಕು. ಈಗ ಅದ್ರೊಳಗೆ ಸಣ್ಣ ಸಣ್ಣ ಹೋಲ್ ಮಾಡತ್ತೇನೆ. ಯಾಕಂದ್ರೆ ಇದು ಒಂಚೂರು ದಪ್ಪ ಇರ್ತೈತಲ್ರಿ, ಚಂದಾಗ ಬೇಯಂಗಿಲ್ಲ ಹೋಲ್ ಮಾಡಲಿಲ್ಲ ಅಂದ್ರೆ, ಹಾಗಾಗಿ ಹೋಲ್ ಮಾಡತ್ತೇನೆ. ಈಗ ನೋಡ್ರಿ, ಇದು ಈಗ ತಾಲಿಪಟ್ಟಿನ ನಾವು ತೆಗಿಬೇಕು. ಹಂಗೆ ನಾವು ಪ್ಲೇನ್ ನಾರ್ಮಲ್ ಇದ್ರ ಮೇಲೆ ಮಾಡಿದ್ರೆ ಲಘು ತೆಗಿಯಕ್ಕೆ ಬರಂಗಿಲ್ಲ, ಹಾಗಾಗಿ ನಾನು ಈ ಹಾಲಿನ ಹಾಕ್ಕೊಂಡೇನಿ. ಎಷ್ಟು ಈಸಿಯಾಗಿ ಬರ್ತೈತೆ ನೋಡ್ರಿ. ಓಕೆ, ಫೈನಲಿ ನಮ್ದು ತಾಲಿಪಟ್ಟಿ ನನ್ನ ಕೈಯಾಗೈತಿ. ಈಗ ಇದು ರೆಡಿ ಆಗೈತ್ರಿ. ನಾ ಗ್ಯಾಸ್ ಹಚ್ಚೋದನ್ನ ನಿಮ್ಗೆ ತೋರಿಸಿಲ್ಲ. ನಾನು ಆಲ್ರೆಡಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ತೆವಾನ ಇಟ್ಕೊಂಡೇನಿ. ಈಗ ಅದ್ರ ಮೇಲೆ ತಾಲಿಪಟ್ಟಿನ ಹಾಕೊಳಕತ್ತೇನಿ. ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕೊಳ್ಳೋಣಂತ್ರಿ. ಇದನ್ನ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಟು ಬೇಯಿಸ್ಬೇಕು ನಾವು. ಇದೀಗ 1 ಸೈಡ್ ಬೆಂದೈತಿ, ಇದನ್ನೀಗ ಟರ್ನ್ ಮಾಡ್ಕೊಳಕತ್ತೇನಿ. ನೋಡ್ರಿ, ಇದೀಗ 2 ಸೈಡ್ ಬೆಂದೈತಿ. ಇದನ್ನೀಗ ನಾನು ಒಂದು ಪ್ಲೇಟಿಗೆ ತಗೊಳಕತ್ತೇನಿ. ಇದೇ ರೀತಿನ ನಾವು ಎಲ್ಲ ತಾಲಿಪಟ್ಟಿನ ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಆಮೇಲೆ ಸರ್ವ್ ಮಾಡಿ ನಮ್ಮ ಪವಿನ ಕರಿಯೋಣಂತ ಟೇಸ್ಟ್ ಮಾಡಕ್ಕೆ. ಬಿಸಿ ಬಿಸಿ ತಾಲಿಪಟ್ಟಿ ರೆಡಿ ಆಗೈತಿ. ತಿಂದು ಹೇಳ್ರಿ ಹೆಂಗಾಗೈತೆ ಅಂತ ಹೇಳಿ. ಅಲ್ರಿ ಶ್ವೇತಾ, ನಾನು ಕೇಳಿದ್ದು ಬರೀ ತಾಲಿಪಟ್ಟಿ. ನೀವು ತಾಲಿಪಟ್ಟಿ ಜೋಡಿ ಮೆಣಸಿನ್ಕಾಯಿ, ಮೊಸರು, ಕೆಂಪಕಾಯಿ ಚಟ್ನಿ, ಅದ್ರ ಜೊತೆ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ನನಗೆ ನೀರ್ ಬರಾಕತ್ತೈತಿ ನಂಗೆ. ಕರೆನ ಭಾಳ ಇಷ್ಟ ಆಕೈತಿ ನನಗೆ. ಮೊಸರು ಚಟ್ನಿ ಇದು ತಾಲಿಪಟ್ಟಿ ಜೊತೆ ಬೇಕಂದ್ರೆ ಹಂಗನು ತಿನ್ಬೋದು. ಸಣ್ಣ ಹುಡುಗರಿಗೆ ಡಬ್ಬ ಕಟ್ ಕಳ್ಸಿದ್ರು ಚಲೋ ಆಗ್ತೈತಿ. ನಾ ಕೇಳೀನಿ, ಬಟ್ ಆಕಿಗೆ ಫಸ್ಟ್ ತಿನ್ನಿಸ್ತೀನಿ. ತಾಲಿಪಟ್ಟಿ ಎಲ್ಲ ಜಬರ್ದಸ್ತ್ ಕಾಣತೈತಿ. ತಿಂದ ಟೇಸ್ಟ್ ಮಾಡೋಣ ಅಂತ ಹೆಂಗಾಗಿದೆ ಅಂತ ಹೇಳ್ತಾರೆ ನಿಮಗೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ತಾಲಿಪಟ್ಟಿ ಅಂದ್ರೆ. ನಮ್ಮ ಮಂದಿ ಗದ್ದನೆ ಐತೆ ನೋಡ್ರಿ ಇದು. ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ಬಿರುಸ, ಒಳಗಡೆ ನಮ್ಮ ಮನಸ್ಸು ಸ್ವಲ್ಪ ಹಂಗಾಗೈತೆ ಶ್ವೇತಾ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಆಗೈತಿ. ಭಾಳ ಸಿಂಪಲ್ ಆಗಿ ಮಾಡಿ ತೋರಿಸಿದಿ, ಭಾಳ ಪಟಾಕ್ ಮಾಡಿ ತೋರಿಸಿದಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ.
ಮತ್ತು ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಅವು ಉಳ್ಳಾಗಡ್ಡಿ ಟೊಮೆಟೊ ಭಾರಿ ಆಗ್ಯಾವ. ಮತ್ತೆ ಇನ್ನೊಂದು ನಮ್ಮ ಮಮ್ಮಿ ಮಾಡ್ಬೇಕಾದ್ರೆ ಅದ್ರೊಳಗೆ ಸೌತಿಕಾಯಿ ಎಲ್ಲ ಹಾಕ್ತಾರ, ಏನ್ರ ತರಕಾರಿ ಇದ್ರೂ ಹಾಕ್ತಾರ, ಮೆಂತೆ ಪಲ್ಲೆ. ಬೇಕಂದ್ರ ನಾವು ಎಲ್ಲಾನು ಹಾಕೋಬಹುದ, ಬ್ಯಾಡ್ ಅಂದ್ರ ಮನ್ಯಾಗ ಬರೀ ಉಳ್ಳಾಗಡ್ಡಿ ಟೊಮೆಟೊ ಅಷ್ಟೇ ಐತಪ್ಪ ಹುಡುಗರು ಡಬ್ಬಿ ಕಟ್ಟಾಕ ಏನ ಅಂತ ಹೇಳಿ ವಿಚಾರ ಬಂದಾಗ ಸಿಂಪಲ್ ಅಂಡ್ ಬೆಸ್ಟ್, ಸಿಂಪಲ್ ಅಂಡ್ ಬೆಸ್ಟ್ ಬಿಡ್ಬೋದು. ಸೊ ಇವತ್ತಿನ ಎಪಿಸೋಡ್ ಅಂದ್ರೂ ನೋಡಿದ್ರಿ ನೀವು, ತಾಲಿಪಟ್ಟಿನ ಮಾಡಿ ತೋರಿಸಿದೆ. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್? ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಮಾಡಿ ಮತ್ತೊಂದು ಎಪಿಸೋಡ್ ಆಗ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.